ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಗ್ಲೀಷ್ ಕಲಿಯೋದು ಬಹಳ ಕಷ್ಟ ಆಗ್ತಾ ಇದೆ ನಮಗೆ. ಇಂಗ್ಲೀಷು ನಮ್ಮ ತಲೆಗೆ ಹತ್ತಾ ಇಲ್ಲ. ಇದಕ್ಕೆ ಏನು ಮಾಡೋದು? ಸಿಂಪಲ್ ಟ್ರಿಕ್ ಯಾವುದಾದ್ರು ಇದೆಯಾ? 2 ದಿನದಲ್ಲಿ ಕಲಿಯುವಂಥದ್ದು ಇಂಗ್ಲೀಷ್ 2 ದಿನದಲ್ಲಿ ಕಲಿಯೋಕ್ಕಾಗುತ್ತಾ? ಅಥವಾ ಇಂಗ್ಲೀಷ್ 1 ವಾರದಲ್ಲಿ ಕಲಿಯೋಕ್ಕಾಗುತ್ತಾ? ಖಂಡಿತ ಆಗುತ್ತೆ. ಇಂಗ್ಲೀಷ್ 2 ದಿನದಲ್ಲೂ ಕಲಿಬೋದು, ಒಂದೇ ದಿನದಲ್ಲಿ ನೀವು ಇಂಗ್ಲೀಷ್ ಕಲಿಬೋದು. ಆದರೆ ಎಷ್ಟು ಅನ್ನೋದು ಮುಖ್ಯ. ಓಕೆ, ಸೊ ಇವತ್ತು ನಾನು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ಇಂಗ್ಲೀಷು ನೀವು ಹಂತವಾಗಿ ಕಲಿಯಲಿಕ್ಕೆ ಒಂದು ಸಿಂಪಲ್ ಟ್ರಿಕ್. ಇದನ್ನು ನೀವು ಡೈಲಿ ಒಂದು 5 ನಿಮಿಷ 10 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನಿಮ್ಮ ಇಂಗ್ಲೀಷು ಇಂಪ್ರೂವ್ ಆಗೋದು ನಿಮಗೆ ಗೊತ್ತಾಗುತ್ತೆ. ರೈಟ್? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲೀಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂಡ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಈಗಲೇ ಐ ಹೋಪ್ ಯು ವಿಲ್ ಎಂಜಾಯ್ ದಿಸ್ ವಿಡಿಯೋ. ಅಂಡ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಬಹುದು. ಹಾಗೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಬಹಳ ವಿಷಯಗಳು ಇದರಲ್ಲಿದೆ. ಎಲ್ಲರಿಗೂ ಶೇರ್ ಮಾಡಿ. ರೈಟ್, ಸೊ ವಿಥೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ಸೊ ಇಂಗ್ಲೀಷ್ ಈಗ ನೋಡಿ, ಇದು ಬೇಸಿಕ್ ಲೆವೆಲ್ಗೆ ತುಂಬ ನಿಮಗೆ ಇಂಗ್ಲೀಷು ಒಂದಷ್ಟು ವರ್ಡ್ಸ್ ಮಾತ್ರ ಗೊತ್ತು, ಪದ ಸೆಂಟೆನ್ಸ್ ಮಾಡ್ಲಿಕ್ಕೆ ಬರಲ್ಲ ಅನ್ನೋರು ಇದ್ದರೆ ಮಾತ್ರ ಇದನ್ನು ನೋಡಿ. ಯಾಕೆಂದರೆ ಆಲ್ರೆಡಿ ನನಗೆ ಸೆಂಟೆನ್ಸ್ ಬರುತ್ತೆ ಇದೇನಪ್ಪ ಅಂತ ಇದ್ದರೆ, ನೀವು ನಿಮಗೆ ಗೊತ್ತಿರೋ ಸೆಂಟೆನ್ಸು ಕರೆಕ್ಟಾಗಿದೆಯಾ, ನೀವು ಸರಿಯಾಗಿ ಹೇಳ್ತಿದ್ದೀರಾ ಅನ್ನೋದು ಈ ವಿಡಿಯೋ ಮೂಲಕ ನೀವು ಇಂಪ್ರೂವ್ ಮಾಡ್ಕೋಬೋದು. ಓಕೆ, ರೈಟ್. ಸೊ ಇವತ್ತು ಈ ವಿಡಿಯೋದಲ್ಲಿ ಏನು ಕಲಿತೀವಿ ಅಂತ ಹೇಳಿದ್ರೆ, ನೀವು ಒಂದು ಸಲ ನೆನಪಿಸ್ಕೊಳ್ಳಿ, ನೀವು ಈ ಪದಗಳನ್ನು ಬಳಸ್ತೀರಾ. ದೆರ್ ಈಸ್ ಮತ್ತು ದೆರ್ ಆರ್, ಈ ಪದಗಳು ಬಳಸಿ ನಿಮಗೆ ಅಭ್ಯಾಸ ಇದೆಯಾ ಅನ್ನೋದನ್ನು ಖಾತರಿಪಡಿಸಿಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಈ ಥರ ಬಳಸ್ತೀರಾ ನೀವು, ದೆರ್ ಈಸ್ ದೆರ್ ಆರ್ ಅಂತ ಬಳಸ್ತೀರಾ. ನೀವು ಬಳಸೋರಾದರೆ ಸರಿಯಾಗಿ ಬಳಸ್ತಿದ್ದೀರಾ ಅಂತ ನೋಡಿ. ಬಳಸೋರು ಅಲ್ಲದೇ ಇದ್ದರೆ ಕಲ್ತ್ಕೊಳ್ಳಿ. ಸೊ ದೆರ್ ಈಸ್ ಫಸ್ಟ್ ತಗೊಳ್ಳೋಣ, ಪಾಸಿಟಿವ್ ಸೆಂಟೆನ್ಸ್. ದೆರ್ ಈಸ್ ಅ ಬುಕ್ ಆನ್ ದ ಟೇಬಲ್. ಅಲ್ಲೊಂದು ಟೇಬಲ್ ಮೇಲೆ ಪುಸ್ತಕ ಇದೆ. ದೆರ್ ಇಸ್ ಅ ಡಾಗ್ ಔಟ್ಸೈಡ್, ಹೊರಗಡೆ ಒಂದು ನಾಯಿ ಇದೆ. ಸೊ ಇಲ್ಲಿ ನೀವು ಗಮನಿಸಿದಾಗ ಟೇಬಲ್, ಓಕೆ, ಟೇಬಲ್ ಮೇಲೆ, ಆನ್ ದ ಟೇಬಲ್, ಪುಸ್ತಕ ಬುಕ್, ಒಂದು ಎ ಇದೆ, ಈಸ್. ದೇರಲ್ಲಿ, ದೇರ್ ಅಂದರೆ ಅಲ್ಲಿ ಅಂತ ಆಗ್ಬೇಕಲ್ವಾ? ಅಲ್ಲಿ ಅಂತ ಆಗಬೇಕು. ದೇರ್ ಅಂದರೆ ಅಲ್ಲಿ, ಹಿಯರ್ ಅಂದರೆ ಇಲ್ಲಿ. ಆ ದೇರ್ ಅನ್ನೋದಕ್ಕೆ ಕನ್ನಡದಲ್ಲಿ ಇಲ್ಲ. ಹೌದು, ಕನ್ನಡದಲ್ಲಿ ಇಲ್ಲ. ಅದನ್ನೇ ನಾನು ಈ ಕ್ಲಾಸಲ್ಲಿ ನಿಮಗೆ ಹೇಳ್ತಾ ಇರೋದು. ಸೊ ಇಲ್ಲಿ ನಾವು ಇದೆ ಅಂತ ಏನು ಹೇಳ್ತಾ ಇದ್ದೀವಿ, ಅದೇ ದೆರ್ ಈಸ್. ಇದೆ ಅನ್ನೋದೇ ದೆರ್ ಈಸ್. ಎಲ್ಲ ಕಡೆ ಹಾಗೆ ಬರುತ್ತಾ? ಇಲ್ಲ. ದೆರ್ ಈಸ್ ಅ ಬುಕ್, ಅಲ್ಲೊಂದು ಪುಸ್ತಕ ಇದೆ ಅಂತಲೂ ಹೇಳ್ಬೋದು. ಅಲ್ಲಿ ಒಂದು ಪುಸ್ತಕ ಇದೆ, ದೆರ್ ಇಸ್ ಅ ಬುಕ್ ಆನ್ ದ ಟೇಬಲ್. ಸೊ ಅಲ್ಲೊಂದು ಪುಸ್ತಕ ಇದೆ ಟೇಬಲ್ ಮೇಲೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಟೇಬಲ್ ಮೇಲೆ ಒಂದು ಪುಸ್ತಕ ಇದೆ ಅಲ್ವಾ? ಸೊ ದೆರ್ ಇಸ್ ಅ ಬುಕ್ ಆನ್ ದ ಟೇಬಲ್. ಓಕೆ, ಸೊ ಇಲ್ಲಿ ಈಸ್ ಯಾಕೆ ಬಳಸ್ತೀವಿ? ಈಸ್ ನೋಡಿ, ಈಸ್ ಯಾಕೆ ಬಳಸ್ತೀವಿ? ಎ ಬುಕ್, ಎ ಡಾಗ್, ಓಕೆ, ಅಥವಾ ವಾಟರ್ ಅನ್ನೋದು ಒಂದು ವಸ್ತು, ಬುಕ್ ಅನ್ನೋದು ಒಂದು ವಸ್ತು, ಡಾಗ್ ಅನ್ನೋದು ಒಂದು ಪ್ರಾಣಿ, ವಾಟರ್ ಅನ್ನೋದು ಒಂದು ವಸ್ತು ಅಂತಲ್ಲ, ಅದು ಒಂದು ಅಂತ. ವಾಟರ್ ಅಂದರೆ ಒಂದು ಅಂತ ಹೇಳೋಕ್ಕಾಗಲ್ಲ. ಸೊ ದೆರ್ ಈಸ್ ಎ ಇಲ್ಲ ಅಲ್ಲಿ, ದೆರ್ ಈಸ್ ವಾಟರ್, ಅದಕ್ಕೆ ನಾವು ಈಸ್ ಬಳಸ್ತಾ ಇದ್ದೀವಿ. ಓಕೆ, ಸೊ ದೆರ್ ಈಸ್ ಅಂದರೆ ಇದೆ ಅಂತ ಅರ್ಥ. ಸೊ ದೆರ್ ಈಸ್ ಅ ಡಾಗ್ ಔಟ್ಸೈಡ್, ಹೊರಗಡೆ ಒಂದು ನಾಯಿ ಇದೆ. ದೆರ್ ಇಸ್ ಅ ಬುಕ್ ಆನ್ ದ ಟೇಬಲ್, ಟೇಬಲ್ ಮೇಲೆ ಒಂದು ಪುಸ್ತಕ ಇದೆ. ದೆರ್ ಇಸ್ ವಾಟರ್, ದೆರ್ ಈಸ್ ಎ ವಾಟರ್ ಅಲ್ಲ, ದೆರ್ ಈಸ್ ವಾಟರ್ ಇನ್ ದ ಬಾಟಲ್, ಬಾಟಲಲ್ಲಿ ನೀರಿದೆ. ದೆರ್ ಇಸ್ ಅ ಪೆನ್ ಇನ್ ಮೈ ಬ್ಯಾಗ್, ಬ್ಯಾಗಲ್ಲಿ ಪೆನ್ ಇದೆ. ಓಕೆ, ರೈಟ್. ಸೊ ಇಲ್ಲಿ ನಾನು ದೆರ್ ಈಸ್ ಯಾಕಿದೆ ಬ್ಯಾಗಲ್ಲಿ ಒಂದು, ನಾನು ಡೀಟೇಲ್ ಆಗಿ ಹೇಳ್ತಿದ್ದೀನಿ ನಿಮಗೆ. ಇದೇ ಥರನೇ ಸೆಂಟೆನ್ಸ್ ಹೇಳಬೇಕು ನೀವು. ಓಕೆ, ರೈಟ್. ಹಾಗೆ ಈಗ ಇಲ್ಲಿ ನೋಡಿ, ಕರೆಕ್ಟಾಗಿ ಗಮನಿಸಿ, ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಅವಸರ ಮಾಡ್ಲಿಕ್ಕೆ ಹೋಗಬಾರ್ದು, ಪ್ರತಿಯೊಂದನ್ನು ಗಮನಿಸಬೇಕು. ಸೊ ಇಲ್ಲಿ ಗಮನಿಸಿದ್ರೆ ದೆರ್ ಈಸ್ ಇದೆ, ದೆರ್ ಈಸ್ ಇದ್ದಾರೆ, ಸಾರಿ, ಆಸ್ಪತ್ರೆಯಲ್ಲಿ ಡಾಕ್ಟ್ರು ಇದ್ದಾರೆ, ಇದ್ದಾನೆ. ಸೊ ಡಾಕ್ಟರ್ ಅಂತ ನಾವು, ಡಾಕ್ಟ್ರು ಇದ್ದಾರೆ ಅಂತ ನಾವು ಕನ್ನಡದಲ್ಲಿ ಮರ್ಯಾದೆ ಕೊಟ್ಟು ಹೇಳ್ತೀವಿ, ಬಟ್ ಇಂಗ್ಲೀಷಲ್ಲಿ ದೆರ್ ಈಸ್ ಅ ಡಾಕ್ಟರ್. ಸೊ ಇದ್ದಾರೆ. ಇಲ್ಲೇನಿದೆ? ಇಲ್ಲಿ ಇದೆ, ಇಲ್ಲೇನಿದೆ ನೋಡಿ, ಇದೆಯಾ, ಎಕ್ಸ್ಟ್ರಾ ಸೇರ್ಕೊಂಡಿದೆಯಾ ಅಂದರೆ ಏನರ್ಥ? ಟೇಬಲ್ ಮೇಲೆ ಪುಸ್ತಕ ಇದೆಯಾ
ಇದೆ, ಓಕೆ, ಇದೆಯಾ ಅಂತ ಕೇಳಬೇಕು. ಈ ಯಾನೇ ಈಸ್. ಇಲ್ಲಿ ನಾವು ಎಕ್ಸ್ಟ್ರಾ ಏನು ಹಾಕಲ್ಲ. ಇಲ್ಲಿ ದೇರ್ ಈಸ್ ಅಂತಿದೆಯಲ್ವಾ, ಈ ಈಸ್ನ ಈ ಕಡೆ ಹಾಕಿದ್ದೀವಿ, ದೇರ್ನ ಈ ಕಡೆ ಹಾಕಿದ್ದೀವಿ, ಅಲ್ಲಿ ಏನಾಗುತ್ತೆ ಈಸ್ ದೇರ್. ನಿಮಗೆ ಇದು ಮೊದಲೇ ಗೊತ್ತಿತ್ತಾ? ನೀವು ಇದನ್ನು ಬಳಸ್ತಿದ್ರಾ? ಇಸ್ ದೇರ್ ಅ ಬುಕ್ ಆನ್ ದ ಟೇಬಲ್? ಟೇಬಲ್ ಮೇಲೆ ಪುಸ್ತಕ ಇದೆಯಾ? ಇಸ್ ದೇರ್ ಅ ಡಾಗ್ ಔಟ್ಸೈಡ್? ಹೊರಗಡೆ ನಾಯಿ ಇದೆಯಾ? ಈಸ್ ದೇರ್. ದೇರ್ ಈಸ್, ಎಸ್ ದೇರ್ ಇಸ್ ಅ ಡಾಗ್ ಔಟ್ಸೈಡ್. ಹೌದು, ಹೊರಗಡೆ ನಾಯಿ ಇದೆ. ಇಸ್ ದೇರ್ ಅ ಬುಕ್ ಆನ್ ದ ಟೇಬಲ್? ಎಸ್ ದೇರ್ ಇಸ್ ಅ ಬುಕ್ ಆನ್ ದ ಟೇಬಲ್. ಹೌದು, ಟೇಬಲ್ ಮೇಲೆ ಪುಸ್ತಕ ಇದೆ. ಈಗ ಅದನ್ನು ಸರಿಯಾದ ರೀತಿಯಲ್ಲಿ ನಮಗೆ ಬಳಸೋಕೆ ಗೊತ್ತಿರಬೇಕು. ಡಿಫ್ರೆನ್ಸ್ ನೋಡಿದ್ರಲ್ಲ, ಇಲ್ಲಿ ಈಸ್ ಇರೋದು ಆ ಕಡೆ ಹಾಕ್ತೀವಿ, ದೇರ್ ಇರೋದು ಈ ಕಡೆ ಹಾಕ್ತೀವಿ. ಅವಾಗ ಅದು ಪ್ರಶ್ನೆ ಆಗುತ್ತೆ. ಇಲ್ಲಿ ಕನ್ನಡದಲ್ಲಿ ಎಕ್ಸ್ಟ್ರಾ ಯಾ ಹಾಕ್ತೀವಿ, ಇಂಗ್ಲೀಷಲ್ಲಿ ಅದು ಇಲ್ಲ. ಈ ಥರ ವಿಷಯಗಳು ಭಾಳ ಇದೆ ಇಂಗ್ಲೀಷಲ್ಲಿ. ಓಕೆ, ನಾವು ನೆಕ್ಸ್ಟ್ ನೋಡಿ, ಇಲ್ಲಿ ನೆಗೆಟಿವ್ ಇಲ್ಲ ಅನ್ಲಿಕ್ಕೆ ನಾವು ಯಾವುದೇ ಸೆಂಟೆನ್ಸ್ ಕಲ್ತರೂ ಅದರದ್ದು ನೆಗೆಟಿವ್ ನೋಡಬೇಕು. ಸೊ ದೇರ್ ಈಸ್ ನಾಟ್ ಅಂತಿದೆ. ನಾಟ್ ಅಂದರೆ ಏನರ್ಥ? ಇಲ್ಲ. ನಾಟ್ ಅನ್ನೋದನ್ನು ಕಾಮನ್ ಆಗಿ ಗ್ರಾಮರಲ್ಲಿ ಗ್ರಾಮ್ಯಾಟಿಕಲ್ ಆಗಿ ಹೇಳ್ತೀವಿ, ಬಟ್ ಯೂಶ್ವಲ್ ಆಗಿ ಮಾತಾಡಬೇಕಾದ್ರೆ ಇಸಂಟ್, ಇವೆರಡನ್ನು ಸೇರಿಸಿ ಈಸ್ ನಾಟ್ ಅನ್ನೋದನ್ನು ಇಸಂಟ್ ಅಂತ ಹೇಳ್ತೀವಿ. ಸೊ ದೇರ್ ಇಸಂಟ್ ಅ ಡಾಗ್ ಔಟ್ಸೈಡ್. ದೇರ್ ಇಸ್ ಅ ಡಾಗ್ ಔಟ್ಸೈಡ್, ದೇರ್ ಇಸಂಟ್ ಅ ಡಾಗ್ ಔಟ್ಸೈಡ್. ಇಸಂಟ್ ಅಂದರೆ ಇಲ್ಲ. ಆಮೇಲೆ ಅದ್ರ ಜೊತೆಗೆ ನೋ ಅಂತಲೂ ಯೂಸ್ ಮಾಡಿ. ದೇರ್ ಇಸ್ ನೋ ವಾಟರ್, ದೇರ್ ಇಸ್ ನೋ ವಾಟರ್. ಅಥವಾ ನೀವು ದೇರ್ ಇಸ್ ನೋ ಡಾಗ್ ಅಂತಲೂ ಹೇಳ್ಬೋದು. ದೇರ್ ಇಸ್ ನೋ ವಾಟರ್ ಇನ್ ದಟ್ ಬಾಟಲ್. ದೇರ್ ಇಸಂಟ್ ಎನಿ ಯಾಕಿದೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಅಂತ ಬರುತ್ತೆ. ನನ್ನ ಬ್ಯಾಗ್ನಲ್ಲಿ ಯಾವುದೇ ಪೆನ್ ಇಲ್ಲ. ದೇರ್ ಇಸಂಟ್ ಎನಿ ಪೆನ್ ಇನ್ ಮೈ ಬ್ಯಾಗ್. ಓಕೆ, ರೈಟ್. ಹಾಗೆ ಪ್ರಶ್ನೆ ನೋಡಿ. ಪ್ರಶ್ನೆ ಏನು? ಇಸಂಟ್ ದೇರ್. ಸೊ ನಾನೇನು ಹೇಳಿದೆ, ಇಲ್ಲಿ ಇಸಂಟ್ ಇರೋದು ಈ ಕಡೆ ಹಾಕಿದ್ರೆ ಅದು ಪ್ರಶ್ನೆ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್. ಇಸಂಟ್ ದೇರ್ ಅ ಬುಕ್? ಇಸಂಟ್ ದೇರ್ ಅ ಬುಕ್ ಆನ್ ದ ಟೇಬಲ್? ಟೇಬಲ್ ಮೇಲೆ ಪುಸ್ತಕ ಇಲ್ವಾ? ಇದೆಯಾ? ಇಸ್ ದೇರ್ ಅ ಬುಕ್? ಇಲ್ವಾ? ಇಸಂಟ್ ದೇರ್ ಅ ಬುಕ್. ಇಸಂಟ್ ದೇರ್ ಅ ಡಾಗ್? ನಾಯಿ ಇಲ್ವಾ? ಇಸಂಟ್ ದೇರ್ ವಾಟರ್? ನೀರಿಲ್ವಾ? ಓಕೆ, ಸೊ ಎರಡನೇದು ನೋಡಿ, ದೇರ್ ಆರ್ ಅಂತ ಯೂಸ್ ಮಾಡ್ತೀವಿ. ದೇರ್ ಆರ್ ಯಾಕೆ ಯೂಸ್ ಮಾಡ್ತೀವಿ? ಬಿಕಾಸ್ ಇಲ್ಲಿ ಎಸ್ ಇದೆ, ಅಂದರೆ ಪುಸ್ತಕಗಳು. ಒಂದು ಪುಸ್ತಕ ಅಲ್ಲ, ಒಂದಕ್ಕಿಂತ ಜಾಸ್ತಿ ಇದೆ. ಸೊ ಅದಕ್ಕೆ ನಾವು ದೇರ್ ಆರ್ ಬುಕ್ಸ್ ಆನ್ ದ ಟೇಬಲ್. ಟೇಬಲ್ ಮೇಲೆ ಪುಸ್ತಕಗಳು ಇವೆ. ದೇರ್ ಆರ್ 2 ಕ್ಯಾಟ್ಸ್ ಇನ್ ದ ಗಾರ್ಡನ್. ಆ ಗಾರ್ಡನ್ನಲ್ಲಿ 2 ಬೆಕ್ಕುಗಳು ಇವೆ. ಓಕೆ, 2, ಒಂದಕ್ಕಿಂತ ಜಾಸ್ತಿ ಇದ್ದರೆ ದೇರ್ ಆರ್. ಸೊ ಇದನ್ನು ಪ್ರಶ್ನೆ ಹೇಗೆ ಮಾಡ್ತೀವಿ ನೋಡಿ. ಇಲ್ಲಿ ದೇರ್ ಆರ್ ಅಂತಿದೆ, ದೇರ್ ಆರ್ ಮೆನಿ. ಇಲ್ಲಿ ನೋಡಿ, ದೇರ್ ಆರ್, ಇಲ್ಲಿ ಪ್ರಶ್ನೆ ಆರ್ ದೇರ್, ರಿವರ್ಸ್ ಆಗುತ್ತೆ. ದೇರ್ ಆರ್ ದೇರ್. ದೇರ್ ಆರ್ ಮೆನಿ ಕಾರ್ಸ್ ಆನ್ ದ ರೋಡ್. ದೇರ್ ಆರ್ ಮೆನಿ ಕಾರ್ಸ್ ಆನ್ ದ ರೋಡ್. ರೋಡಲ್ಲಿ ತುಂಬ ಕಾರುಗಳಿವೆ. ರೋಡಲ್ಲಿ ತುಂಬ ಕಾರುಗಳು ಇವೆಯಾ? ಆರ್ ದೇರ್. ಇವೆ, ದೇರ್ ಆರ್. ಅರ್ಥ ಆಯ್ತಲ್ವಾ? ಸೊ ಏನು ಮಾಡ್ತೀವಿ ನಾವು? ಯಾ ಸೇರಿಸೋದಾದ್ರೆ ಆರ್, ಇವೆ ದೇರ್ ಫಸ್ಟಿಗೆ ಬರುತ್ತೆ. ದೇರ್ ಈಸ್, ದೇರ್ ಆರ್ ದೇರ್. ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಇಂಗ್ಲೀಷು ಈಸಿಯಾಗಿ ನೀವು ಕಲಿಬೋದು. ಸೊ ಇಂಗ್ಲೀಷ್ ತುಂಬ ಕಷ್ಟ ಏನಲ್ಲ, ಹಂತವಾಗಿ ನಾವು ಕಲಿತಾ ಹೋದಾಗ ಮಾತ್ರ ಅದು ಈಸಿ ಆಗುತ್ತೆ ನಮಗೆ. ಒಂದೇ ಸಲಕ್ಕೆ ನಾವು ಇಂಗ್ಲೀಷ್ ಕಲಿಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಓಕೆ, ಇದರಲ್ಲಿ ನೆಕ್ಸ್ಟ್ ಏನಿದೆ ನೋಡಿ. ನಾನು ಇದರದ್ದು ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಟೆಸ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನೀವು ಎಷ್ಟು ಕಲ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಂದೇ ವಿಡಿಯೋದಲ್ಲಿ ಅದು ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ನೆಗೆಟಿವ್ ಏನಿದೆ ನೋಡಿ. ನೆಗೆಟಿವ್ ಏನು? ಇಲ್ಲ ಅನ್ನೋದಕ್ಕೆ ನಾವೇನು ಹೇಳ್ತೀವಿ? ದೇರ್ ಆರಂಟ್. ದೇರ್ ಆರ್ ನಾಟ್ ಅಂತ ಇರೋದು, ಆ್ಯಕ್ಚುಲಿ ಅದನ್ನು ದೇರ್ ಆರಂಟ್ ಅಂತ ಹೇಳ್ತೀವಿ. ದೇರ್ ಆರಂಟ್ ಮೆನಿ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಅಂದರೆ ಕ್ಲಾಸ್ನಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಇಲ್ಲ. ದೇರ್ ಆರಂಟ್. ಓಕೆ, ಸೊ ಹಾಗೆ ದೇರ್ ಆರ್ಂಟ್ ಎನಿ ಕಾರ್ಸ್ ಆನ್ ದ ರೋಡ್. ರೋಡಲ್ಲಿ ಯಾವುದೇ ಕಾರುಗಳು ಇಲ್ಲ. ದೇರ್ ಆರಂಟ್. ಅರ್ಥ ಆಯ್ತಾ? ರೋಡಲ್ಲಿ ಯಾವ ಕಾರುಗಳು ಇಲ್ಲ. ಇದನ್ನೇ ನೆಗೆಟಿವ್ ಆಗಿ ಕೇಳೋದು. ಇಲ್ಲ ಅನ್ನೋದು ಓಕೆ, ಇಲ್ಲ ಇಲ್ವಾ? ಪ್ರಶ್ನೆ ಇಲ್ವಾ ಅಂತ ಕೇಳೋದು ಹೇಗೆ? ಏನಿಲ್ಲ, ಈ ಆರಂಟನ್ನ ಈ ಕಡೆ ಹಾಕಿ ದೇರ್ನ ಈ ಕಡೆ ಹಾಕಿದ್ರೆ ಮುಗೀತು. ಸೊ ಆರಂಟ್ ದೇರ್ ಬುಕ್ಸ್ ಆನ್ ದ ಟೇಬಲ್. ನಾನು ಟೇಬಲ್ ಮೇಲೆ ಪುಸ್ತಕ ಇಟ್ಟಿದ್ನಲ್ಲ, ಆರಂಟ್ ದೇರ್ ಬುಕ್ಸ್ ಆನ್ ದ ಟೇಬಲ್. ಟೇಬಲ್ ಮೇಲೆ ಪುಸ್ತಕ ಇಲ್ವಾ? ಆರಂಟ್ ದೇರ್ 2 ಕ್ಯಾಟ್ಸ್ ಇನ್ ದ ಗಾರ್ಡನ್. ಈಗಷ್ಟೇ ನಾನು ನೋಡಿದ್ನಲ್ಲ, 2 ಬೆಕ್ಕುಗಳು ಗಾರ್ಡನ್ನಲ್ಲಿ ಇತ್ತಲ್ವಾ? ಇಲ್ವಾ ಅಲ್ಲಿ? ಸೊ ಆರಂಟ್ ದೇರ್ 2 ಕ್ಯಾಟ್ಸ್ ಇನ್ ದ ಗಾರ್ಡನ್.
ಆರ್ ದೇರ್ ಕ್ಯಾಟ್ಸ್ ಇನ್ ದ ಗಾರ್ಡನ್ನಲ್ಲಿ ಬೆಕ್ಕುಗಳು ಇಲ್ವಾ? ಇವೆಲ್ಲ ಸಿಂಪಲ್ ವಿಷಯಗಳು. ಇದನ್ನೇ ನಾವು ಸಣ್ಣ ವಿಷಯಗಳನ್ನೇ ನಾವು ಫೋಕಸ್ ಮಾಡ್ತಾ ಹೋಗಬೇಕು. ಓಕೆ, ಸಣ್ಣ ವಿಷಯಗಳನ್ನು ನಾವು ಫೋಕಸ್ ಮಾಡ್ತಾ ಹೋದಾಗ ಮಾತ್ರ ನಮಗೆ ಇಂಗ್ಲೀಷನ್ನು ಈಸಿಯಾಗಿ ಕಲಿಬೋದು. ಅದು ಸಣ್ಣದು ಅಂತಲೇ ಅನ್ಕೋಬೇಕು. ತುಂಬ ಕಾಂಪ್ಲಿಕೇಟೆಡ್ ಅಂತ ಅಂದ್ಕೊಂಡ್ರೆ ಅದು ನಮಗೆ ಕಷ್ಟನೇ ಆಗ್ತಾ ಹೋಗುತ್ತೆ ಮುಂದೆ. ಅರ್ಥ ಆಯ್ತಲ್ಲ? ಈಗ ಸಿಂಪಲ್ ಆಗಿ ನಾವು ಹೇಳೋದಾದರೆ ಇದನ್ನು ಹೆಂಗೆ ಇನ್ನೂ ಏನಿದೆ ಇಷ್ಟೇ. ಓಕೆ, ಸೊ ಎಕ್ಸಾಂಪಲ್ಸ್ ನಾನು ಜಾಸ್ತಿ ಕೊಟ್ಟಿದ್ದೀನಿ ನೋಡಿ. ದೇರ್ ಆಂಟ್ ಬುಕ್ಸ್ ಆನ್ ದ ಟೇಬಲ್, ದೇರ್ ಆಂಟ್ 2 ಕ್ಯಾಟ್ಸ್, ದೇರ್ ಆರ್ ನೋ ಆ್ಯಪಲ್ಸ್ ಆನ್ ದ ಪ್ಲೇಟ್, ದೇರ್ ಆಂಟ್ ಮೆನಿ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಈ ಥರದ್ದು ಸಿಂಪಲ್ ವಿಷಯಗಳಿವೆಲ್ಲ. ಓಕೆ, ರೈಟ್. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದರದ್ದು ಟೆಸ್ಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ಟೆಸ್ಟಿಗೆ ರೆಡಿಯಾಗಿರಿ. ಟೆಸ್ಟಲ್ಲಿ ನಾನು ಜಸ್ಟ್ ಕನ್ನಡ ಸೆಂಟೆನ್ಸ್ ತೋರಿಸ್ತೀನಿ, ಅದನ್ನು ನೀವು ಇಂಗ್ಲೀಷಲ್ಲಿ ಹೇಳಬೇಕಾಗುತ್ತೆ. ಓಕೆ, ಸೊ ಪ್ರಾಕ್ಟೀಸ್ ಮಾಡಲಿಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಜಸ್ಟ್ ನಾನು ಪಾಠ ಮಾಡೋಕೆ ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. PDF ನೋಡೋದ್ರೆ ಟೆಸ್ಟ್ ಕೊಡ್ತೀನಿ ನಿಮಗೆ. ಟೆಸ್ಟ್ ಅಂತ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಟೆಸ್ಟ್ ಇರುತ್ತೆ. ಎಷ್ಟು ರೆಡಿಯಾಗಿದ್ದೀರಾ, ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದು ಗೊತ್ತಾಗುತ್ತೆ. ಓಕೆ, ಆಲ್ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೂ ಆಗದೇ ಇದ್ರೂ ಒಂದು ಲೈಕನ್ನು ಕೊಡಿ. ಹಾಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ, ಕಂಟಿನ್ಯೂ ಮಾಡಿ. ಆಲ್ರೈಟ್. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. Keep watching my videos. Until my next video uploads, bye-bye. This is Anil Kumar signing off. Take care.